ನೀನು ಓಪನ್ ಮಾಡ್ಬೋದು. ಓಪನ್ ಮಾಡ್ತವ್ರೆ, ಓಪನ್ ಮಾಡಿ. ಈ ಕಡೆ ಓಪನ್ ಬಾಕ್ಸ್ ಇರೋದು. ಪ್ರೀತಿಗೋಸ್ಕರ ಏನಾದರೂ ಮಾಡ್ತೀನಿ, ಈ ಜಗತ್ನೇ ಗೆಲ್ತೀನಿ ಅಂತ ಖಾಲಿ ಪೇಪರ್ ಮೇಲೆ ಕವಿಗಳ ಥರ ಬರೆಯೋದಕ್ಕೆ ಮಾತ್ರ ಸಾಧ್ಯ. 3, 2, 1 ಕೊಡು. ನೀವಲ್ಲಿ ಕೂತ್ಕೊಳ್ಳಿ. ಕಣ್ಣಲ್ಲಿ ಜಲಪಾತ ಸುರಿಸ್ಬಿಟ್ಟವನೆ. ಗೈಸ್ ಫೈನಲಿ ಮತ್ತೊಂದು 10-15 ನಿಮಿಷ ಆದ್ಮೇಲೆ ವಾಪಸ್ಸು ಸ್ವಾಗತ. ಇವಾಗ ನೆಕ್ಸ್ಟ್ ಟಾಸ್ಕ್ ನಂಬರ್ 3 ಕಡೆಗೆ ಹೋಗೋಣ. ಈ ಟಾಸ್ಕ್ 3 ಅಲ್ಲಿ ಒಬ್ರು ಎಲಿಮಿನೇಟ್ ಆಗೋದು ಫಿಕ್ಸ್. ಹೆಂಗೆ ಅಂತೀರಾ? ನಿಂಗೆ ಗೊತ್ತಿಲ್ಲಪ್ಪ. ಸೊ ಇವಾಗ ಒಂದು ಬಾಲ್ ಇದೆ, ವಾಲಿಬಾಲ್ ಇದೆ, ಓಕೆನಾ? ವಾಲಿಬಾಲ್ ಇದೆ. ಸೊ ನಾನು ಹಿಂಗೆ ಇಟ್ಕೊಂಡು ಕೆಳಗಡೆ ಕೆಳಗಡೆ ಗ್ರೌಂಡ್ ಹಿಂಗೆ ಹಾಕ್ದಾಗ ಎಲ್ಲರೂ ಕ್ಲಾಪ್ ಹೊಡಿಬೇಕು. ಇನ್ ಕೇಸ್ ನಾನು ಹಾಕ್ದಲ್ಲೇ ಇದ್ದಾಗ ಕ್ಲಾಪ್ ಹೊಡೆದ್ರೆ ಔಟು. ಅರ್ಥ ಐತೇನ್ರಿ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಾವು ಹೋಗೋಣ, ರಿಂಗ ರೋಸಸ್ ಆಡ್ಸೋಣ. ನೀನು ಅರ್ಥ ಆಯ್ತಾ ಇಲ್ವಾ? ಸೋಲ್ತಿ ಅಂತ ಡಿಸೈಡ್ ಆಗಿದ್ಯಾ? ಔಟ್ ಅಂದ್ರೆ ಎಲಿಮಿನೇಟ್ ಆಗಲ್ಲ, ಆ ರೌಂಡ್ ಔಟ್ ಆಗ್ತೀರಾ. ಇವ್ರು ಈಗ ನೆಕ್ಸ್ಟ್ ನೀನ್ ಔಟ್ ಆದ, ಇವ್ರು 3 ಜನ ಇರ್ತಾರೆ, ಮತ್ತೆ ಇವ್ರು ಔಟ್ ಆದ್ರು, ಮತ್ತೆ ಇವ್ರಿಬ್ರಲ್ಲಿ ಇವ್ನು ಔಟ್ ಆದ, ಇವ್ರು ಸೇಫ್. ಮತ್ತೆ ನೆಕ್ಸ್ಟ್ ನೀವು 3 ಜನ. ತುಂಬಾ ಚಾನ್ಸಸ್ ಇದೆ ತುಂಬಾ. ಹೌದೌದು. ಚಲೋ ಗೈಸ್, ಇವಾಗ ಶುರು ಮಾಡುವ. ಓಕೆ, ರೆಡಿನಾ? ಅದ್ಯಾಕೆ ನೋಡಿದ್ರಿ ಕೆಳಗಡೆ ಹೋಗ್ತಾನೆ ಮೇಲೆ ಚಾನ್ಸಸ್ ಇದೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರೆಡಿ ಹೇಳಿಲ್ಲ ನೀವಿಲ್ಲ ಇವಾಗ. ನೆಕ್ಸ್ಟ್ ವೇಟ್ ಮಾಡಿ. ಓಕೆನಾ? ರೆಡಿನಾ? ಇಲ್ಲ ಹೊಡೆದಿಲ್ಲ. ಇಬ್ರು ಹೊಡೆದ್ರು ಸರಿ. ಈ ಟಾಸ್ಕ್ ಅಲ್ಲಿ ನೀನು ಕಂಪ್ಲೀಟ್ ಆಗಿ ಸೇಫ್ ಆಗಿದ್ಯಾ? ಥ್ಯಾಂಕ್ ಯು. ಇವ್ರು 3 ಜನನಾ? ಓಕೆ. ರೆಡಿನಾ ಅಕ್ಕ? ಫೋಕಸ್. ಕಮಾನ್ ಅಮ್ಮ, ಫೋಕಸ್. ಚಿರು ಫೋಕಸ್. ರೆಡಿ? ಇವರಿಬ್ರು ಚೆನ್ನಾಗಿ ಆಡ್ತಾರೆ. ಹಂಗೆ ಅಷ್ಟೇನೆ. ನಾನು ಫೀಲ್ಡ್ಗೆ ಬಂದ್ಮೇಲೆ ನಂದೇ ಹವಾ. ಹೊಡಿತಾನಲ್ಲ ಒಬ್ಬೊಬ್ರು, ಹೊಡಿತಾನಲ್ಲ. ಒಬ್ಬೊಬ್ರು ಸೌಂಡ್ ಆಗಿದ ತಕ್ಷಣ ಹೊಡಿಬೇಕು, ಸೌಂಡ್ ಬರೋದು. ಅಕ್ಕ 2ನೇ ಸಲಿನೂ ಫಸ್ಟ್ ಲಾಸ್ಟ್ ರೌಂಡ್ ಮೇನ್ ಇಂಪಾರ್ಟೆಂಟ್. ಲಾಸ್ಟ್ ಇವರಿಬ್ರು ಮಿಕ್ಕಿರೋದು. ಇವಾಗ ರೆಡಿನಾ? ಲೇಟ್ ಹೊಡೆಯಂಗಿಲ್ಲ. ಹೊಡಿಯ. ಹೊಡೆದೆ ನೋಡಿ ವಿಡಿಯೋ. ಗೈಸ್, ಈ ಒಂದು ಟಾಸ್ಕ್ ಅಲ್ಲಿ ಚಿರು ಸೇಫ್ ಆಗಿದ್ದಾನೆ. ಅಕ್ಕ ಆಲ್ ದಿ ಬೆಸ್ಟ್ ಅಮ್ಮ, ಆಲ್ ದಿ ಬೆಸ್ಟ್. ಇಬ್ರು ಆಡೋದಲ್ಲ, ಇವಾಗ ಆಡ್ತೀರಾ. ಯಾರು ಮಿಸ್ ಮಾಡ್ತಿರೋ ಅವರು ಎಲಿಮಿನೇಟ್ ಆಗ್ತಾರೆ. ಆಲ್ ದಿ ಬೆಸ್ಟ್ ಯು ಇಬ್ರಿಗೂ. ರೆಡಿ? ನಾನು ಅಷ್ಟೇ. ಫೋಕಸ್. ನೋಡ್ಕೊಂಡು ಹಾಕಿ. ಲೇಟ್ ಹೊಡೆಯಂಗಿಲ್ಲಮ್ಮ. ಗೈಸ್ ಫೈನಲಿ ಈ ಒಂದು ಟಾಸ್ಕ್ ಅಲ್ಲಿ ಒಬ್ರು ಎಲಿಮಿನೇಟ್ ಆಗ್ಬೇಕಿತ್ತು. ಅದು ಭವಿತೋರಮ್ಮ ರತ್ನಕ್ಕ. ಅಕ್ಕ ವೆಲ್ ಪ್ಲೇಡ್ ಅಕ್ಕ. 1.5 ಅವರ್ ಸತತ 1.5-2 ಅವರ್ ಇಂದನೂ ಕೂತ್ಕೊಂಡು ತುಂಬಾ ಚೆನ್ನಾಗಿ ಆಡಿದ್ರಿ. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸೊ ಫೈನಲಿ
ಇವರು 3 ಜನ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಕಾಯ್ತಾರಿ, ಸ್ಟೇ ಟ್ಯೂನ್. ಕಾಯ್ತಾರಿ ಅಕ್ಕ. ಬೇಜಾರಾಯ್ತಿಲ್ವ ಅಕ್ಕ ನಿಮ್ಗೆ? ವಾಶ್ರೂಮ್ ಗೋಡಾಯ್ತವ್ರಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಕಾಯ್ತಾರಿ. Few minutes later. ಫೈನಲಿ ಇವಾಗ 3 ಟಾಸ್ಕ್ ಕಂಪ್ಲೀಟ್ ಆಗಿ ಮತ್ತೊಂದು 10 ನಿಮಿಷ 15 ನಿಮಿಷ ಆದ್ಮೇಲೆ ಮತ್ತೊಂದ್ಸಲಿ ಈಗ ನೆಕ್ಸ್ಟ್ 4ನೇ ಟಾಸ್ಕ್ ಕಡೆಗೆ ಹೋಗ್ತೀನಿ. ಇದರಲ್ಲಿ ಸಿಂಪಲ್ ಅಂಡ್ ಸೇಫ್ ಅಂಡ್ ಅವ್ರಿಗೆ ಅವಕಾಶ ಸಿಕ್ಕಾಪಟ್ಟೆ ಇರುತ್ತೆ. ಸೊ 4ನೇ ಟಾಸ್ಕ್ ಅಲ್ಲಿ ಒಬ್ರು ಎಲಿಮಿನೇಟ್ ಆಗೋದು ಫಿಕ್ಸ್. ಸೊ ಇವಾಗ ಫುಲ್ ಪ್ರಿಪ್ರೇಷನ್ ಮಾಡ್ಕೋತೀನಿ, ನೋಡಿ. ಆಯ್ತು, ಓಕೆ. ಮುಟ್ಟಂಗಿಲ್ಲ. गली गली तेरी लाज जली जियो रे बाहुबली. ಗೈಸ್, ಇವಾಗ ಇವರ ಕಣ್ಣು ಮುಂದೆ 3 ಸೂಟ್ ಕೇಸ್ ಬಾಕ್ಸ್ ಇದೆ. ಈ 3 ಸೂಟ್ ಕೇಸ್ ಬಾಕ್ಸ್ ಒಳಗಡೆ 2 ಸೇಫ್ ಇದೆ, 1 ಎಲಿಮಿನೇಟೆಡ್ ಇದೆ. ಓಕೆನಾ? ಸೊ ಇನ್ ಕೇಸ್ ನಿಮಗೆ ಈ ಸೂಟ್ ಕೇಸ್ ನ ಓಪನ್ ಮಾಡೋದಿಕ್ಕೆ ನನಗಿಷ್ಟ ಇಲ್ಲ, ಬೇಡ ಅಂತ ಇದ್ರೆ ನಿಮಗೊಂದು ಬಾಬುಜಿ ಒಂದು ಮಿಸ್ಟೀರಿಯಸ್ ಬಾಕ್ಸ್ ಗಿಫ್ಟ್ ಇದೆ. ಅಂದ್ರೆ ಗಿಫ್ಟ್ ಇದ್ದು ಇರ್ಬೋದು, ಇಲ್ದಲೇನೂ ಇರ್ಬೋದು. ಸೊ ಇನ್ ಕೇಸ್ ನನಗೆ ಸೂಟ್ ಕೇಸ್ ಬೇಡ, ಈ ಮಿಸ್ಟೀರಿಯಸ್ ಇದೊಂದು ನಂಗೆ ಸಾಕು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಎಲಿಮಿನೇಟ್ ಆಗ್ಬಿಡ್ಬೋದು. ಏನಾರು ಒಂದ್ ಇರ್ಬೋದು, ಅದು ನಿಮಗ್ ಬಿಟ್ಟು. ಅದನ್ನ ಹೇಳ್ತಾ ಇರೋದು. ಒಂದ್ ನಿಮಿಷ, ನಿಂಗೆ ಬೇಡ ಅಂದ್ರೆ ತಗೊಂಡೋಗು. ಇನ್ ಕೇಸ್ ಐತೆ ಇಲ್ಲ ಅಮ್ಮ, ನಿನ್ ಕೈಲಿ ಆಗ್ತಾ ಇಲ್ವಾ? ಇವಾಗ ಆಪ್ಷನ್ ಇದೆ, ಈ 3 ಸೂಟ್ ಕೇಸ್ ಬದಲು ಇದನ್ನ ತಗೊಂಡು ಹೋಗ್ಬೋದು, ತಗೊಂಡ್ಬಿಟ್ಟು ಇಲ್ದೆ ಹೆಲ್ಮೆಟ್ ಆಗ್ಬೋದು. ಓಕೆ ಗೈಸ್, ಫೈನಲಿ ಅಮ್ಮ ಎಲಿಮೆಂಟ್ ಆಗಿದ್ದಾರೆ. ಗೈಸ್, ಅಮ್ಮ ಇವಾಗ ಇದ್ರಲ್ಲಿ ಈ ಬಾಕ್ಸ್ ನ ಚೂಸ್ ಮಾಡ್ಬಿಟ್ಟು ಅವರು ಎಲಿಮಿನೇಟ್ ಆಗಿದ್ದಾರೆ. ಬಿಕಾಸ್ ಅವರಿಗೆ ವಾಶ್ರೂಮ್ ಸಿಕ್ಕಾಪಟ್ಟೆ ಅರ್ಜೆಂಟ್ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಈ ಬಾಕ್ಸ್ ನ ಪಿಕ್ ಮಾಡ್ಕೊಂಡು ಎಲಿಮಿನೇಟ್ ಆಗಿದ್ದಾರೆ. ಅಮ್ಮ ಬರ್ಲಿ, ಈ ಬಾಕ್ಸ್ ಒಳಗಡೆ ಏನಾಯ್ತು ಅಂತ ನೋಡೋಣ. ಫೈನಲಿ ಇವಾಗ ಅಮ್ಮ, ನಿನ್ ಕೈಲಿ ಈ ಬಾಕ್ಸ್ ಇದೆ, ನೀನು ಓಪನ್ ಮಾಡ್ಬೋದು. गुड बाय गया. ಏನೋ ದುಡ್ಡು ಆಯ್ತಾ? ಅಮ್ಮ, ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ಅವ್ರಿಬ್ರಿಗೆ ಹೇಳ್ಬಿಡು. ಅಲ್ಲ, ನೀನ್ ಏನೈತೆ ಆನೆಸ್ಟ್ ಆಗಿ ಉತ್ತರ ಕೊಡ್ಬೇಕು. ದೇವರನ್ನ ಹೋಗ್ತಿದ್ದೆ, ಆಮೇಲೆ ಹೋಗಿವೆ. ಯಾಕಂದ್ರೆ ಒಂದ್ 5,000 ಇಟ್ಟಿರ್ತಾನೆ ಅಂತ ಮೋಸ ಮಾಡತ್ತ. ಓಕೆ ಗೈಸ್, ಫೈನಲಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬಿಟ್ಟು ಇವರಿಬ್ರು ಸೇಫ್ ಆಗಿದ್ದಾರೆ. ಇದ್ರಲ್ಲಿ ನನ್ನ ಪ್ರಕಾರ ನಾನು ಇಟ್ಟಿರೋದು ಎಲಿಮಿನೇಟ್ ಇದೆ ಅನ್ಸುತ್ತೆ. ನೀನ್ ಯಾವ ಚೂಸ್ ಮಾಡ್ತಿದ್ದೆ? ರೆಡಿ ಆಗಿದ್ದೆ? ಅದೇ ನೀನ್ ಪಾಪ ರೆಡಿ ಆಗಿರ್ಲಿಲ್ವಾ? ಇದ್ರಲ್ಲಿ ಎಲಿಮಿನೇಟ್ ಇರ್ಬೇಕು. ಓಕೆ ಡನ್, ನೆಕ್ಸ್ಟ್ ರೌಂಡ್ಗೆ ಹೋಗೋಣ. Few minutes later. ಗೈಸ್, ಇವಾಗ ಇನ್ನೊಂದು ಅವಕಾಶ ಕೊಡೋಣ ಟಾಪ್ 2 ಕಂಟೆಸ್ಟೆಂಟಿಗೆ. ಸೊ ಫೈನಲಿ ಇವಾಗ ಕೊನೆವರೆಗೂ ಸರ್ವೆ ಆಗಿದ್ದಾರೆ. ಕೊನೆವರೆಗೂ ಬಂದುಬಿಟ್ಟು ಗೆಲ್ದಲೆ ಜಸ್ಟ್ ಇದೊಂದು ಬಾಕ್ಸ್ನ ತಗೊಂಡು ಹೋಗ್ತೀನಿ ಸಾಕು ಅಂತ ಯಾರಾದರೂ ಒಬ್ರು ಇದ್ದಾರಾ? ಈ ಬಾಕ್ಸಲ್ಲಿ ಇದ್ರೂ ಇರ್ಬೋದು, ಇಲ್ದನೇ ಇರ್ಬೋದು. ಇವರಿಗೆ ಇವಾಗ ಒಂದು ಟೈಮ್ ಕೊಡ್ತೀನಿ ಅಥವಾ ಒಂದು ಅವಕಾಶ ಕೊಡ್ತೀನಿ. ಸೊ ಏನಾದರೂ ನೀವು ಇಲ್ಲಿವರೆಗೂ ಬಂದುಬಿಟ್ಟು ನನ್ಗೆ ಆಡಕ್ಕೆ ಇಲ್ಲಿವರೆಗೂ ಬಂದುಬಿಟ್ಟು ಇನ್ನೇನೋ ಒಂದು ಕೊನೆ ಅಂತ ಐತೆ. ಸೊ ಆ ಕೊನೆ ಹಂತಕ್ಕೆ ಹೋದ್ರೆ ಅಲ್ಲೊಂದು ಏನೋ ಒಂದು ಇದ್ದೇ ಇರುತ್ತೆ. ಆದರೆ ಹೇಳಕ್ಕಾಗಲ್ಲ, ಈ ಬಾಕ್ಸಲ್ಲಿ ಇದ್ರೂ ಇರ್ಬೋದು, ಇಲ್ದಲೇ ಇರ್ಬೋದು, 10,000 ಇದ್ರೂ ಇರ್ಬೋದು, ಇಲ್ದಲೇ ಇರ್ಬೋದು. ಆದರೆ ಕಂಪ್ಲೀಟು ನಿಮಗೆ ಬಿಟ್ಟಿದ್ದೀವಿ. ಕೊನೆವರೆಗೂ ಆಡಿ ಪರವಾಗಿಲ್ಲ, ಕೊನೆವರೆಗೂ ಆಡ್ತೀವಂತ ಇದ್ರೆ ಆಡಿ, ಇಲ್ಲ ಅಂದರೆ ಇಲ್ಲ ನಾನು ಈ ಬಾಕ್ಸ್ ತಗೊಂಡು ಎಲಿಮಿನೇಟ್ ಆಗ್ತೀನಿ ಅಂದರೆ ಎಲಿಮಿನೇಟ್ ಆಗಿ. ಸೊ ನಿಮಗೆ ಒಂದು ನೀನ್ ಆಡ್ತೀಯಾ? ಸರಿ, ಅವ್ನು ಆಡ್ಲಿ ಬಿಡು. ನಮಗೆ ಇನ್ನೂ ಕುತ್ಕೋತೀವಿ, ತೊಂದರೆ ಇಲ್ಲ. ಆದ್ರೆ ಕೊನೆವರೆಗೂ ಬಂದಿದ್ದೀರಾ, ಯೋಚನೆ ಮಾಡಿ, ಯಾಕಂದ್ರೆ ಟೈಮ್ ಐತೆ. ಕೊನೆವರೆಗೂ ಬಂದಿದ್ದೀರಾ. ಇನ್ನ ನೆಕ್ಸ್ಟ್ ಈ ಅವಕಾಶ ಸಿಕ್ಕಿದ್ರು ಸಿಗ್ದಲೇ ಇರ್ಬೋದು. ಡಿಸೈಡ್ ಮಾಡಿ ಹೇಳಿ. ಇನ್ನೊಂದು ನಿಮಿಷ ಟೈಮ್ ಕೊಡ್ತೀನಿ, ಸ್ಟಾರ್ಟ್. ಇರು, 1 ನಿಮಿಷ ಇರ, ನಾನು ಡೀಲ್ ಮಾಡ್ಕೊತಿದ್ವಿ ಈಗ. ಓಕೆನಾ? ತಗೊಂಡೋಗಿ ಆರಾಮಾಗಿ ತಗೊಂಡು. ಇಲ್ಲ, ನೀನ್ ಹೇಳ್ಬೇಕು. ಆಯ್ತು ಇರೋ, ನಾನು ತಗೊಂಡೋಗ್ತೀನಿ. ಆಯ್ತಾ? ಇಲ್ಲಿದ್ರೆ ನಾನು ನಿಂಗೆ 2 ಕೊಡ್ತೀನಿ. ಅವೆಲ್ಲ ಬೇಡ, 2 ಕೊಡ್ತೀನಿ.
ಇಲ್ಲಿ ಬಂದು ನಂಗೆ ಕೊಡ. ಇವಾಗ ಅಂಕಲ್ ಟೈಮ್ ನಾನು ಬುಜ್ಜಿಗೋಸ್ಕರ ಕೇಳ್ತಿದ್ದೆ, ಕೊಡ್ತೀಲ್ವಾ? ಸರಿ ನೋಡೋಣ. ನೋಡೋನಿಲ್ಲ, ಓಕೆ ಅಂದ್ರೆ ಎತ್ಕೊಂಡು ಹೋಗ್ತೀನಿ. ಎತ್ಕೊಂಡು ಹೋಗಿ ಸರಿ ಟು ಗ್ಯಾರಂಟಿ ಕನ್ಫರ್ಮ್. ಗೈಸ್ ಫೈನಲಿ 1 ನಿಮಿಷ ಟೈಮ್ ಆಗೈತೆ. ಸೊ ಇವಾಗ ಏನ್ ಡಿಸೈಡ್ ಮಾಡಿದಿರಾ? ನಾನು ಇದು ತಗೊಂಡು ಹೋಗ್ತೀನಿ ಪಕ್ಕನಾ? ಪಕ್ಕ. ಇನ್ನು ತುಂಬಾ ಆಡ್ತೀಯಾ? ಆಡ್ಲಿ ನಮ್ದೇನೋ ಒಂದು ಡೀಲ್ ಮಾಡ್ಕೊಂಡಿದೀವಿ. ಇವಾಗ ಈ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡುವ ಸಮಯ. ಓಪನ್ ಮಾಡ್ತವ್ರೆ, ಓಪನ್ ಮಾಡಿ. ಈ ಕಡೆ ಓಪನ್ ಬಾಕ್ಸ್ ಇರೋದು. ಡೀಲ್ ಏನಿಲ್ಲ, ಇವಾಗ ಒಪ್ಕೊಂಡಾಗ್ಬಿಟ್ಟೈತೆ. ಅದು ಇರೋ ಅದನ್ನ ಎತ್ಕೊಂಡು ಕ್ಯಾಮ್ರಾ ಕಡೆಗೆ ತೋರಿಸು. ಕ್ಯಾಮ್ರಾ ಕಡೆಗೆ ಗೈಸ್, ಇದು ಅಪ್ಪಂಗೆ ಸಿಕ್ಕಿರೋದು. ಏನು ಅಂತ ನೋಡಿ. ಅಯ್ಯೋ ಇದು ನನಗೆ ಬರ್ಬೇಕಿತ್ತಲ್ಲ. ಏನಂದ್ರೆ ಬಟ್ಟೆ ಅಂಗಡಿ ಹೋಗ್ಬಿಟ್ಟು 1 ನಿಮಿಷದಲ್ಲಿ ಎಷ್ಟು ಬೇಕಾದ್ರೆ ತಗೋಬಹುದು. ಓಕೆ. ಗೈಸ್ ಇದು ಆಕ್ಚುಲಿ ಚಿರು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಇದು ಸಿಗ್ಬೇಕು ಅಂದ್ಬಿಟ್ಟು, ಬಟ್ ಅವ್ನ ಕಣ್ಮುಂದೆ ಇತ್ತು, ಬಟ್ ಏನು ಮಾಡಕ್ಕಲ್ಲ. 1 minute. ಫೈನಲಿ ಈ ಒಂದು ವ್ಲಾಗ್ ಅಲ್ಲಿ, ಈ ಒಂದು ಆಟದಲ್ಲಿ ಸೆಕೆಂಡ್ ಅಂದ್ರೆ ರನ್ನರ್ ಅಪ್ ಆಗಿದ್ರ. ಫೈನಲಿ ಗೈಸ್, ಅಪ್ಪ ಈ ಆಟದಲ್ಲಿ ಎಲಿಮಿನೇಟ್ ಆಗ್ಬಿಟ್ಟವ್ರೆ. ಇವಾಗ ಚಿರು ಇವಾಗ ಫೈನಲ್ ರೌಂಡ್ ಹೋಗಿದ್ದಾನೆ. ಫೈನಲ್ ರೌಂಡ್ ಅಲ್ಲಿ ಅವನು 10,000ನ ಪಡಿತಾನ ಇಲ್ವಾ ಇನ್ನೊಂದ್ ಸ್ವಲ್ಪ ತಲೆ ಗೊತ್ತಾಗುತ್ತೆ. ನಾನು ಹೇಳಿದೆ ಕಾಲಿಡ್ತಾ ಇದ್ದೀನಿ. ವೆಲ್ ಪ್ಲೇಡ್ ಪಾಪ. ಓಕೆ, ಎಸ್, ಆಲ್ ದ ಬೆಸ್ಟ್ ಹೇಳ್ಬಿಡು. 10,000 ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ. ಫೈನಲ್ ರೌಂಡ್ ಸೆಲೆಕ್ಟ್ ಆಗಿದ್ದಾನೆ. ಹೋಗೋಚಿರುತ್ತಾ ಏನಂದ್ ಇರುತ್ತೆ ಟ್ವಿಸ್ಟ್ ಅಂದೆ. ಓಕೆ, ಏನೋ ಬಿಡು, ಆಯ್ತು. ಅದೃಷ್ಟ ಬರ್ದಿದ್ರೆ ಸಿಗುತ್ತೆ. ಓಕೆ ಓಕೆ, ಸೂಪರ್. ಸಿಗುವ ಇನ್ನೊಂದು 10 ನಿಮಿಷ ಆದ್ಮೇಲೆ ಸಿಗ. ಗಾಯ್ಸ್, ಅಂತೂ ಇಂತೂ ಫೈನಲ್ ರೌಂಡ್ ಅಲ್ಲಿ ಇವನೇ ಬಂದ್ಬಿಟ್ಟವನೆ. ಆದ್ರೆ ಫೈನಲ್ ರೌಂಡ್ ಅಲ್ಲಿ ಇವನಿಗೆ ಲಕ್ಕು ಇವನ್ ಕಡೆ ಇರುತ್ತಾ ಇಲ್ಲ ಅಂದ್ರೆ ಅನ್ಲಕ್ ಆಗುತ್ತಾ ನೋಡೋಣ. ಕಾಯ್ತಾರಿ ಗೈಸ್, ಸ್ಟೇ ಟ್ಯೂನ್. ಗೈಸ್, ಪ್ರೀತಿಗೋಸ್ಕರ ಏನಾದರೂ ಮಾಡ್ತೀನಿ, ಈ ಜಗತ್ತನ್ನೇ ಗೆಲ್ತೀನಿ ಅಂತ ಖಾಲಿ ಪೇಪರ್ ಮೇಲೆ ಕವಿಗಳ ಥರ ಬರೆಯೋದಕ್ಕೆ ಮಾತ್ರ ಸಾಧ್ಯ, ಆದರೆ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಗೈಸ್, ಗೆಲ್ತೀನೋ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಕರೆಕ್ಟಾಗಿ ಆಡಿದ್ದೀನಿ ನಿಯತ್ತಾಗಿ. ನೀವು ಗೆಲ್ಸಿ ಗೈಸ್, ನೀವು ಕೊಡ್ಬೇಕು ಬ್ರೋ ಅಂತ ಕಮೆಂಟ್ಗೆ ಹಾಕಿ ಗೈಸ್. ಅಷ್ಟೇ. ನಾನು ಅದೃಷ್ಟ ಚೆನ್ನಾಗಿದ್ರೆ ಅಷ್ಟು ಗೆದ್ದರೆ ನೀವೇನು ಹಾಕ್ಬೇಡಿ, ನಾನು ಅಷ್ಟು ಚೆನ್ನಾಗಿಲ್ಲ ಅಂದರೆ. Few minutes later. ಏನ್ ಅನ್ಸ್ತೈತೆ? ಅಂತೂ ಇಂತೂ ಫೈನಲ್ ರೌಂಡ್ ಬಂದಿದ್ಯಾ. ಈ ಫೈನಲ್ ರೌಂಡ್ ಅಲ್ಲಿ ಗೊತ್ತಾಗುತ್ತೆ ನಿಂಗೆ 10,000 ರೂಪಾಯಿ ಸಿಗುತ್ತಾ ಇಲ್ವಾ ಅಂತ. ಸೊ ಏನ್ ಅನ್ಕೋ, ಅಂದ್ರೆ ನಿನಗೆ ಏನ್ ಅನ್ಸ್ತೈತೆ? ಇಲ್ಲಿವರೆಗೂ ಬಂದಿದೆ ಹೆಚ್ಚು. ಕಾಸು ಹೊಡಿಬೇಕು ಅಂದ್ರೆ ಫಸ್ಟೇ ತಲೆಗಿದ್ದು ಏನಾದ್ರೂ ಇಳಿಯೋದು ಬೇಕಾಗಿಲ್ಲ. ಹಂಗೂ ಹಿಂಗೋ ಸೋತ್ರೂ ಪರವಾಗಿಲ್ಲ, ಮಾತುಗಳಲ್ಲೇ ಏನೋ ಮಾಡ್ಬೇಡ ಅನ್ಕೊಂಡಿದ್ದೆ. ಫಸ್ಟಿಂದನೂ ಸ್ಕೆಚ್ ಹಾಕಿದ್ದೆ. ಇವಾಗ ಅದೇ ಅದೃಷ್ಟ ಇದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಹೋಗುತ್ತೆ ಅಷ್ಟೇ, ಏನೂ ಇಲ್ಲ. ನಾನು ಶ್ರಮ ಪಟ್ಟಿದ್ರೆ ಸಿಗುತ್ತೆ, ಇಲ್ಲ ಬೋಸಿಯಾಗಿ ಬಂದಿದ್ದೀನಿ ಸಿಗಲ್ಲ. ಶ್ರಮ ಪಟ್ಟವನೆ, ಸಾಕಾದಾಗ ಶ್ರಮ ಪಟ್ಟವನ್ ಬಿಡಿ. ಗೈಸ್, ಇವಾಗ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ರು ಕೆಳಗಡೆ ಹೋಗಿದ್ದಾರೆ. ಅವರೆಲ್ಲ ಬಂದ ಮೇಲೆ ಚಿರುಗೆ 10,000 ರೂಪಾಯಿ ಸಿಗುತ್ತಾ ಇಲ್ಲ 10,000 ರೂಪಾಯಿ ಜಾಗದಲ್ಲಿ ಬೇರೆ ಏನಾದ್ರು ಸಿಗುತ್ತಾ? ಗೈಸ್, ಇವಾಗ ಫೈನಲ್ ರೌಂಡ್ ಆಡಿಸ್ತಿರೋದು ಇದು. ಫೈನಲ್ ರೌಂಡ್ ನಾನು ಇಟ್ಟಿರೋದು. ಇದರಲ್ಲಿ ಒಂದರಲ್ಲಿ 10,000 ರೂಪಾಯಿ ಇದೆ. ಅದು ಬಿಟ್ಟು ಇನ್ನು ಮಿಕ್ಕಿರೋದ್ರೆ ಎಲ್ಲದರಲ್ಲೂ ಕೂಡ ಒಂದೊಂದಿದೆ. ಅದು ಆಮೇಲೆ ಇನ್ನೊಂದು ಅದ್ರ ಜೊತೆಗೆ ಮಿಸ್ಟೀರಿಯಸ್ ಗಿಫ್ಟ್ ಅಲ್ಲೂ ಕೂಡ ಸಮಥಿಂಗ್ ಏನೋ ಇದೆ. ಕಾಯ್ತಾರಿ ಗೈಸ್. ಏನ್ಕಂದ ಭಯ ಆಗ್ತಾ ಇದೆ. ಯಾಕೆ ಭಯ? ಯಾವ ಬ್ಲಾಗಲ್ಲಿ ಇಷ್ಟೊಂದು ಒಂಥರ ಅನ್ಸಿಲ್ಲ. ಹೋದ್ರೆ ಹೋಯ್ತು ಒಂದೇ ಬ್ಲಾಗಲ್ಲಿ ಕಾಯ್ಸಿ. ಗೈಸ್, ಏನ್ ಗೊತ್ತಾ, ಬ್ಲಾಗ್ನ ಸುಮ್ಮನೆ ಆಡಿಸ್ಬಿಡ್ಬೋದು. ಆದರೆ ಈ ಥರ ಟ್ವಿಸ್ಟ್ ಇಟ್ಟು, ಸಸ್ಪೆನ್ಸ್ ಇಟ್ಟು, ಭಯ ಒಳಗಡೆ ಇಟ್ಕೊಂಡು ಇದೆಲ್ಲ ಆಡಿಸ್ಬೇಕು ಗೈಸ್. ನನಗೆ ಈ ಥರ ಆಡಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಸ್ಪೆನ್ಸ್ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಹಾಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾ ಇರಬೇಕು. ಅವಾಗ ಹೆವಿ ಮಜಾ ಇರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಿಂಗೆ ಕಾಯ್ತಾನಲ್ಲ, ಅದರಲ್ಲಿ ಒಂಥರ. ಸೋತ್ರೆ ಏನು ಮಾಡಲಿ, ಗೆದ್ರೆ ಏನು ಮಾಡಲಿ, ಫುಲ್ ತಲೆ ಓಡಿಸ್ತೀನಿ. ಓಕೆ, ಹುಷಾರು, ಟೇಕ್ ಕೇರ್. ಅಮ್ಮ, ಇವಾಗ ಇಬ್ರು ಇದ್ರು. ಇರ ನಿನ್ ಪ್ರಕಾರ ಯಾರು ಎಲಿಮಿನೇಟ್ ಆಗಿರ್ಬೋದು? ಅದಂಗೆ ಹೇಳ್ತೀಯ? ಗಾಯ್ಸ್, ಮನೇಲಿ ಇವಾಗ ಚಿರುನ ಕರೆಯೋ ಸಮಯ. ಇವಾಗ ಈ ಬೆಡ್ ನ ಬಿಟ್ಟು ಕೆಳಗಡೆ ಬರ್ತಾ ಇದೆಯಾ? ಇನ್ ಕೇಸ್ ನೀನ್ ಕೆಳಗಡೆ ಬಂದಷ್ಟು ಎಲಿಮಿನೇಟ್.
ಬರಲ್ಲ ನಾನು. ಸರಿ ಓಕೆ, ಕಾಲಿಡು. ಇರ್ತಾನೆ ಗೈಸ್. ಸತತವಾಗಿ 3 ಅವರು ಬೆಡ್ ಮೇಲೆ ಕೂತಿದ್ದಾನೆ. ಎಲ್ಲರೂ ಕೂತಿದ್ರು ಆಲ್ಮೋಸ್ಟ್. ಇವನು 3 ಅವರು ಕೂತಿದ್ದಾನೆ. ಕಾಲಿಡು ಕಂದ. ಹಾ, ಇಟ್ಟ ಅಷ್ಟೇ. ಔಟ್. ಎಲಿಮಿನೇಟೆಡ್ ಅಂದ್ರೆ ಮುಗೀತು. ಬಾರೋ 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 ರಣಧೀರ. ಗೈಸ್ ಫೈನಲಿ ಇವಾಗ ಚಿರುಗೆ ಫೈನಲ್ ರೌಂಡ್ಗೆ ಹೋಗಿದ್ದಾನೆ. ಇವಾಗ ಅವನಿಗೆ ಒಂದು ಅವಕಾಶ ಅಲ್ಲ, ಗೆಲ್ಲೋ ಅವಕಾಶ, 10,000 ಗೆಲ್ಲೋ ಅವಕಾಶ. ಓಕೆನಾ ಗೈಸ್? ಇವಾಗ ನಿನ್ ಮುಂದೆ ನಿನ್ ಕಣ್ ಮುಂದೆ 4 ಬಾಕ್ಸ್ ಇದೆ. ನಿನ್ ಕಣ್ ಮುಂದೆ ಅವನಿಗೆ ಸಿಕ್ಕಾಪಟ್ಟೆ ಡಗ್ ಅಂತಿದೆ. ನಿನ್ ಕಣ್ ಮುಂದೆ 4 ಬಾಕ್ಸ್ ಐತೆ. 4 ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ 10,000 ಇದೆ. ಇನ್ನು ರಿಮೈನಿಂಗ್ ಬಾಕ್ಸ್ ಅಲ್ಲಿ ಏನೇನೋ ಇದೆಯೋ, ಏನೇನೋ ಇಲ್ದೇನೆ ಇರ್ಬೋದು. ಆಮೇಲೆ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಅಂದ್ರೆ 4 ಬಾಕ್ಸ್ ಅಲ್ಲಿ 10,000 ಇದೆ. ಈ ಬಾಕ್ಸ್ ಅಲ್ಲಿ 10,000 ಇರ್ಬೋದು, ಅಥವಾ ಬೇರೆ ಏನಾರು ಇರ್ಬೋದು, ಅಥವಾ ಇಲ್ದಲೇನೂ ಇರ್ಬೋದು. ಈ 4 ಬಾಕ್ಸ್ ಅಲ್ಲಿ ಹಂಗೆ ಇರೋದು. ಇದ್ರೂ ಇರ್ಬೋದು, ಇಲ್ದಲೇನೇ ಇರ್ಬೋದು. ಆ್ಯಂಡ್ ನೀನೇನಾರು ಚೆನ್ನಾಗಿ ಚೂಸ್ ಮಾಡಿದ್ರೆ ಖುಷಿ ಆಗುವಂಥದ್ದು ಇರ್ಬೋದು, ಇಲ್ಲಾಂದರೆ ಸ್ಯಾಟಿಸ್ಫೈ ಆಗುವಂಥದ್ದು ಇರ್ಬೋದು, ಇಲ್ಲಾಂದರೆ ಎಕ್ಸ್ಟ್ರೀಮಿಗೆ ಖುಷಿ ಆಗುವಂಥದ್ದು ಇರ್ಬೋದು, ಇಲ್ಲ ದುಃಖನೂ ಆಗ್ಬೋದು. ಎಲ್ಲ ನಿನ್ನ ಕೈಲಿ ಐತೆ. ಸೊ ನಿನ್ನ ಕಣ್ಣು ಮುಂದೆ 4 ಬಾಕ್ಸ್ ಇದೆ. 1 ನಿಮಿಷ ಟೈಮ್ ಕೊಡ್ತೀನಿ. ಯೋಚನೆ ಮಾಡು, ಮುಟ್ಟೋಗಿಲ್ಲ. ಯೋಚನೆ ಮಾಡಿಬಿಟ್ಟು ಯಾವ ಬಾಕ್ಸ್ ತಗೋತ್ಯಾ ಅದನ್ನು ನನಗೆ ಇನ್ಫಾರ್ಮ್ ಮಾಡು. ಕೇಕ್ ತಗೋತಾನೆ ಕ್ಯಾಪಲ್ಲಿ. ಕೇಕ್ ತಿನ್ನೋದು ಒಂದು. ಹಾಂ, ರೆಡಿ? 3, 2, 1. ಆರಾಮಾಗಿ ಯೋಚನೆ ಮಾಡ್ಕಂದ. ಮುಟ್ಟಂಗಿಲ್ಲ, ಏನು ಮುಟ್ಟಂಗಿಲ್ಲ. ಸ್ಟಾರ್ಟ್. ಆರಾಮಾಗಿ ಯೋಚನೆ ಮಾಡು. ಓ, ಟೈಮ್ ಹೋಗ್ತೈತೆ ಬಾಪ ಕಂದ. ಇನ್ನು ಟೈಮ್ ಐತೆ. ಇನ್ನು 30 ಸೆಕೆಂಡ್ ಆದಮೇಲೆ ನೀನು ಯಾವ್ದು ಹೇಳ್ತೀಯ ನಾನು ಅದನ್ನೇ ಚೂಸ್ ಮಾಡೋದು. 10, 9, 8, 7, 6, 5, 4, 3, 2, 1. ಯಾವ ಚೂಸ್ ಮಾಡ್ತಾ ಇದೆಯಾ? ಇದೇ ಬಾಕ್ಸಾ? ಓಕೆ ಗೈಸ್, ಫೈನಲಿ ನಮ್ಮ ಚಿರು ಚೂಸ್ ಮಾಡಿರೋ ಬಾಕ್ಸು ಇದು. ಇವಾಗ ಅವನೇ ಓಪನ್ ಮಾಡಲಿ. ಅವನಿಗೇನು ಸಿಗುತ್ತೋ ಅದು ಅವನದು. ಕೊಡು, ನೀವಲ್ಲಿ ಕೂತ್ಕೊಳ್ಳಿ. ಓಪನ್ ಮಾಡಿ. ಇಲ್ಲಿ ತೋರ್ಸು. 1500. ಹೊಡಿರಿ ಚಪ್ಪಾಳೆ. ಲಿಕ್ಕಿದೆ 10,000. ಯಾವ್ದ್ರಲ್ಲಿ ಲಿಕ್ಕಿದೆ 10,000? ಮಿಸ್ಟ್ರಿ ಬಾಕ್ಸಾ? 400 ರೂಪಾಯಿ ಆದ. ಗೈಸ್, ಚಿರು ಸೆಲೆಕ್ಟ್ ಮಾಡಿರೋ ಬಾಕ್ಸು ಬ್ಲ್ಯಾಕ್ ಕಲರು. ಆಮೇಲೆ ಅವನಿಗೆ ಸಿಕ್ಕಿರೋದು 1,500 ರೂಪಾಯಿ. ಎಲ್ಲಿ ಎನಿವೇಸ್ 10,000 ಯಾವ್ದ್ರಲ್ಲಿ ಐತೆ? ನಾನು ಹೇಳ್ತೀನಿ. ಓಕೆ, 1 ನಿಮಿಷ ಆರಾಮಾಗಿ ಹೇಳೋಣ. ಇವನು ಇದನ್ನ ಚೂಸ್ ಮಾಡಿದ್ದಾನೆ. ಎನಿವೇಸ್ ಒಳ್ಳೆ ಆಟ ಆಡಿದ್ದ. ಆ್ಯಂಡ್ ಇನ್ನೊಂದು ಇಲ್ಲಿ ನಮ್ಮ ಚೋಟಮ್ಮರಿಗೆ ಅವಕಾಶ ಕೊಡ್ತೀನಿ. ಬುಜೆ, ಯಾವ್ದ್ರಲ್ಲಿ 10,000 ಇರ್ಬೋದು ಬುಜೆ? ಸುಮ್ಮನೆ ಅವಕಾಶ ನೀನು ಕೊಡಲ್ಲ. ಆಮೇಲೆ 10 ಕಿತ್ತಿ ಆಮೇಲೆ ಹಣ ಇದು ಅಂದ್ಬಿಟ್ಟು. ಈ ಒಂದು ಬಾಕ್ಸಲ್ಲಿರೋದು 1,000 ರೂಪಾಯಿ. ಈ ಒಂದು ಬಾಕ್ಸಲ್ಲಿರೋದು 10,000 ರೂಪಾಯಿ. ಈ ಬಾಕ್ಸಲ್ಲಿರೋದು ನಿಂಗೆ ಹತ್ರ ಬಾ, ನಿಂಗೆ ಹತ್ರ ಅಲ್ಲ ಇಬ್ರು. ಈ ಬಾಕ್ಸಲ್ಲಿರೋದು ತಗೋ, ಓದ್ಕೊ. ಔಟ್ ಆಫ್ ಕರ್ನಾಟಕ. ಜೋರಾಗೇಳು, ಇದೇ ಬೆಸ್ಟ್ ಆಗಿದೆ. ಜೋರಾಗೇಳು. ಔಟ್ ಆಫ್ ಕರ್ನಾಟಕ ಟ್ರಿಪ್ ಬಿಚ್ಚಿರಿ. ಇದೇ ತಗೋಬೇಕಿತ್ತು. ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಮಿಸ್ಟ್ರಿ ಇದ್ದೇ ಇರುತ್ತೆ. ಅವನಿಗೆ ಸಿಕ್ಕಾಪಟ್ಟೆ ರಿಗ್ರೆಟ್ ಆಗ್ಬಿಟ್ಟು ಅಳ್ಳೋ ಸ್ಟೇಜ್ಗೆ ಹೋಗ್ಬಿಟ್ಟವನೆ. ಗೈಸ್, ಅವನ ಮುಖ ನೋಡಿ ಗೈಸ್ ಒಂದೊಂಚೂರು. ಫಸ್ಟ್ ಟೈಮು ವ್ಲಾಗ್ ಅಲ್ಲಿ ರಿಗ್ರೆಟ್ ಮಾಡ್ತಿರೋ ಒಂದು ನೋಡ್ತಿರೋದು ಮುಖ ಇದೇ ಫಸ್ಟ್ ಟೈಮು. ಯಾಕೋ ಇಲ್ಲ ಏನ್ ಗೊತ್ತಾ ಗೈಸ್, ಅವನು ಏನೋ ತಪ್ಪಾಗಿ ಚೂಸ್ ಮಾಡಿದ್ರು, ಅಥವಾ 1,000 ರೂಪಾಯಿ 1,500 ರೂಪಾಯಿ ಚೂಸ್ ಮಾಡಿದ್ರು ನನ್ನ ಮನ್ಸಲ್ಲಿ ಒಂದಾಗ್ಲೇ ಇತ್ತು. ವರಿ ಮಾಡ್ಕೊಂಬೇಡ, ಈ ಔಟ್ ಆಫ್ ಕರ್ನಾಟಕ ಟ್ರಿಪ್ ಚಿರು ನಾನು ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮುಂಚೆನೇ ಇತ್ತು. ಅದಕ್ಕೆ ಇವಾಗ ಔಟ್ ಆಫ್ ಕರ್ನಾಟಕ ಟ್ರಿಪ್ನ ನಾನು ಚಿರುನ ಕರ್ಕೊಂಡು ಹೋಗ್ತಾ ಇದ್ದೀನಿ.
ಓಕೆನಾ? ಅಳ್ಬೇಡ್ವೋ, ಯಾಕೆ ಅಳ್ತಾ ಇದೆಯಾ? ಇವಾಗ 10,000 ಸಿಕ್ಕಿಲ್ಲ ಅನ್ನೋ ಖುಷಿ ಆಯ್ತಾ? ಅದೈತಾ? ಇಲ್ಲ ಅಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಅನ್ನೋದೊಂದು ಇವಾಗ ಖುಷಿ ಆಯ್ತಾ? ಇದೇ ಓಕೆ ಅನ್ಕೊಂಡೆ. ಇವಾಗ ಖುಷಿ ಆಯ್ತಾ? ಇವಾಗ ನಾನು ನಿಜವಾಗ್ಲೂ ಕರ್ಕೊಂಡು ಹೋಗ್ತೇನೆ ನಿನ್ನ, ಬರಿ ಮಾಡ್ಕೊಂಬೇಡ. ಕಣ್ಣಲ್ಲಿ ಜಲಪಾತ ಸುರಿಸ್ಬಿಟ್ಟವನೆ. ಇರೋ ಅವನು ಹೇಳ್ತಿರೋದ್ ಇವಳು ಹೇಳ್ತಾವಳ, ಯಾಕೋ ಹೇಳ್ತಾ ಇದ್ಯಾ? ಗೈಸ್, ಆಟ ಅಂದ್ರೆ ಹಿಂಗಿರ್ಬೇಕು. ಸರಿ, ನಿಂಗೆ ಕಣ್ಣಲ್ಲಿ ಏನಕ್ಕೆ ನೀರು ಬರ್ತೈತೆ? ಯಾರು ಗೊತ್ತು, ಅಲ್ಲೆಲ್ಲ ಥಿಂಕ್ ಮಾಡ್ಕೊಂಡು ಏನೋ ಬಂದೇ ಇಲ್ಲ, ಏನೋ ಆಗ್ಬಿಡ್ತದೆ. ಆಟದಲ್ಲಿ ನೋಡಿ, ನೀವು ಸಿಕ್ಕಾಪಟ್ಟೆ ಆಟಗಳು ನೋಡಿರ್ತೀರ, ಎಂಜಾಯ್ ಮಾಡ್ತೀರಾ. ಬಟ್ ಆಟದಲ್ಲಿ ಟ್ವಿಸ್ಟ್ ಇಟ್ಟು ಎಮೋಷನಲ್ ಆಗಿ ಆಮೇಲೆ ಖುಷಿ ಪಡಿಸೋದ್ರಲ್ಲಿ ಇರೋ ಮಜಾ ಇದೆಯಲ್ಲ, ಅದೇ ಒಂದ್ ಮಜಾ. ಅಂಡ್ ಫೈನಲಿ ಕರೆಕ್ಟ್, ಅದೇ ಸೂಟ್ಕೇಸ್ ನ ಏನಕ್ಕೆ ಚೂಸ್ ಮಾಡಿದ್ದೀನೋ? ಹೋದ್ ಸರಿ ನಾನು ಹೇಳಿದ್ದೆ ನೋಡ, ಅಲ್ಲಿ ಕುತ್ಕೊಂಡು ಇದ್ರಲ್ಲೇ ಇರುತ್ತೆ ಹೇಳಿದ್ದೆ, ಅದನ್ನ ನೀನ್ ನನಗೆ ಹೇಳಿದ್ದೆ. ಗೈಸ್, ಅಂತೂ ಇಂತೂ ಚಿರುಗೆ ಸಿಕ್ಕಿರೋ ಅಂದ್ರೆ ಅವನು ಏನೇನೋ ಯೋಚನೆ ಮಾಡಿ, ಅದಕ್ಕೆ ಹೇಳುದು ಡೀಪ್ ಥಿಂಕ್ ಮಾಡಬಾರ್ದು, ಹೆಂಗಾಗುತ್ತೋ ಗೋ ವಿತ್ ದ ಫ್ಲೋ ಅಂತ ಇರಬೇಕು. ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ಬಿಟ್ಟ. ಬಟ್ ಅವನ್ನ ನಾನು ಔಟ್ ಆಫ್ ಕರ್ನಾಟಕ ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ಅದಂತೂ ಫಿಕ್ಸು. ಏನನ್ಸ್ತು? ಸೂಪರ್ ಆಗಿತ್ತು ಆಟ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತಾ? ಅನ್ಎಕ್ಸ್ಪೆಕ್ಟೆಡ್ ಖುಷಿ ಆಯ್ತಾ? ಅಂದ್ರೆ ನೀನ್ ಕಾಯ್ತಿದ್ದ ನೆಕ್ಸ್ಟ್ ಏನಾಗುತ್ತೆ ಅಂತ. ಜಾಸ್ತಿ ಬನ್ನಿ, ಹಂಗೆ ಬನ್ನಿ. ಅಂತೂ ಇಂತೂ ಚಿರಂತ್ಗೆ 1,500 ರೂಪಾಯಿ ಜೊತೆಗೆ ಔಟ್ ಆಫ್ ಕರ್ನಾಟಕ ಟ್ರಿಪ್ ಕರ್ಕೊಂಡು ಹೋಗ್ತೀನಿ. ಅದು ಅಷ್ಟು ಸುಲಭ ಅಲ್ಲ. ಎಷ್ಟು ದಿನ ಆದ್ರೂ ಆಗಿರ್ಬೋದು, ಹೇಳಕ್ಕಾಗಲ್ಲ. ಒಂದು ಔಟ್ ಆಫ್ ಕರ್ನಾಟಕ ಟ್ರಿಪ್ ಮತ್ತೆ ಒಳ್ಳೆ ಆಟ ಆಡಿ 1,500 ರೂಪಾಯಿ ಗೆದ್ದಿರೋ ಚಿರಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಲಿ. ನಂಗೆ ಖುಷಿ ಆಯ್ತಪ್ಪ. ಅವ್ನು 10,000 ಎತ್ಕೊಂಡಿರೋ ಖುಷಿ ಆಯ್ತಿತ್ತು. ಯಾಕೆಂದ್ರೆ ಅವನು ನಾವೆಲ್ಲ ತಡಿನಾರ್ದು ಈಚೆ ಬಂದು ಇನ್ನು ಕೂಡ ಅವ್ನು ಮಾಡಿಲ್ಲ. ಅದಕ್ಕೋಸ್ಕರ ಆದ್ರೂ ನಂಗೆ ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಅವನೇ ಗೆಲ್ಲೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ಎಲ್ಲಾರು. 10,000 ರೂಪಾಯಿಗೋಸ್ಕರ ಅದು ಇದ್ದೇ ಇರ್ತದೆ. 10,000 ರೂಪಾಯಿ ಬಂದಿಲ್ಲ, ಏನು ಪಾಪ 10,000 ಸಿಕ್ಕಿಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ದಾನೆ. ಅದಕ್ಕಿಂತ ಒಳ್ಳೇದೇ ಸಿಕ್ಕಿದೆ, ಖುಷಿ ಪಡು. ನನ್ಗೆ 1,500 ರೂಪಾಯಿ ಬದಲು ಪಿಕ್ಕೇನಿ ಅದು ಕೊಡ್ಬೇಕಿತ್ತು ನೀನು. ನಾನು ಹೇಳ್ದೆ ಅವನಿಗೆ, ಚಿರಂತ ನೀನ್ ತಗೊಂಡ್ ಹೋಗು, ನಾನು ಇರ್ತೀನಿ ಫೈನಲ್ ಗಂಟೆ ಬೇಕಂತ ಹೇಳಿ. ಇದ್ದು ಇರ್ಬೋದು, 10,000 ಇರ್ಬೋದು ಒಂದೇ, ಇಲ್ಲ ಕೊನೆವರೆಗೆ ಆಡ್ಲೇಬೇಕು, ನನ್ಗೆ ಬೇಡ ಅದು ಒಂದ. ಹಂಗಾಗಿ ಓಕೆ. ಔಟ್ ಆಫ್ ಕರ್ನಾಟಕ ಅಂದ್ರೆ ಕಾಶ್ಮೀರ್ಗೂ ಆಗಿರ್ಬೋದು, ರಾಜಸ್ಥಾನ್ಗೂ ಆಗಿರ್ಬೋದು. ಅಂತೂ ಇಂತೂ ಫೈನಲಿ ಗೆದ್ದಿದ್ಯಾ. ಆದ್ರೆ ನೀನ್ ಅನ್ಕೊಂಡಿದ್ ಸಿಕ್ಕಿಲ್ಲ, ಅನ್ಕೊಂಡಿದ್ ಬಿಟ್ಟು ಬೇರೆ ಎಲ್ಲ ಇನ್ನು ಚೆನ್ನಾಗಿರೋ ಸಿಕ್ಕೈತೆ. ಈಗ 10,000 ಸಿಕ್ಕಿಲ್ಲ, ಔಟ್ ಆಫ್ ಕರ್ನಾಟಕದಲ್ಲಿ ಹೋಗ್ಬೋದಿತ್ತಾ? ನನ್ ಕೇಳಲಿಲ್ಲ. ಬರ್ತೀವಿರಪ್ಪ, ನೆಕ್ಸ್ಟ್ ಅಲ್ಲಿಗೆ ಬರ್ತೀವಿ. ಸೂಪರ್ ಆಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು, ಚಿಲ್ ಮಾಡ್ಕೊಂಡಿದ್ದೆ ಜಾಸ್ತಿ. ಫಸ್ಟ್ ಟೈಮ್ ಒಂದು ಬ್ಲಾಗ್ ಅಲ್ಲಿ ಹತ್ತಿರೋದು ಮನುಷ್ಯ. ಅಲ್ಲ ಅಪ್ಪ ಏನನ್ಸ್ತು? ಇಲ್ಲ ನನಗೆ ಈ ಸಲ ಇವನು ಒಂದ್ 500,000 ಗೆದ್ರು, ಅವಾಗೆಲ್ಲ ಗೆಲ್ತಾನೆ. ಇವಾಗ 10,000 ಗೆಲ್ತಾನೆ. ನನ್ ಪ್ರಾಮಿಸ್ ನನ್ ಖುಷಿ ಆಯ್ತು, ಗೆಲ್ಲಿ ಅನ್ಸ್ತಿ ಸಲ. ಅದ್ ಯಾಕೆ ಅನಿಸ್ತಾ ಗೊತ್ತಿಲ್ಲ, ಗೆಲ್ಲಿ ಅಂತ ಅನಿಸ್ತೀವಿ ಈ ಸಲ. ಹೌದು, ಕರೆಕ್ಟ್. ನನ್ ಪ್ರಾಮಿಸ್ 1,000 2,000 ಹೇಳ್ದಾಗ್ಲೂ ಅವತ್ತು ಖುಷಿ ಆಗ್ತಿರ್ಲಿಲ್ಲ. ಅವ್ನು ಗೆಲ್ತಾನೆ, ನಾನ್ ಗೆಲ್ಬೇಕು ಅನಿಸ್ತಿತ್ತು. ಇವತ್ತು ಇವನೇ ಗೆಲ್ಲಿ ಅಂತ ಮನ್ಸಾರೆ ಅನ್ಕೊಂಡೆ. ಅದ್ರ ಗೆದ್ದಿದ್ಯಾ, ಲಾಸ್ಟ್ ಸೆಲೆಕ್ಷನ್ ತಪ್ಪಾಗಿ. ಗೈಸ್, ಫೈನಲಿ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಎಮೋಷನಲ್ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಬ್ಲಾಗ್ ನ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಸೊ ಫೈನಲಿ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇಳೆ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಒಟ್ಟಿಗೆ ಅಂಡ್ ಈ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಈ ತರ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಇದ್ರೇನೆ ಒಂಥರ ಫ್ಯಾಮಿಲಿಗೂ ಮಜಾ, ನೋಡೋಕ್ಕೂ ಮಜಾ, ಇಂಟ್ರೆಸ್ಟಿಂಗ್. ಎಲ್ಲಾರು ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಿದ್ರ? ಫೈನಲ್ ಅವನೇ ಅಂತ ಗೊತ್ತಿತ್ತು. ಒಟ್ಟಿನಲ್ಲಿ ಏನಂತ ಕಾಯ್ತಾ ಇದ್ರಿ. ಫೈನಲಿ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬೈ ಬೈ ಬೈ. ಇಲ್ಲ, ಇದು ಚೆನ್ನಾಗಿತ್ತು. ಹುಡುಕ್ತಾನೆ 10,000 ರೂಪಾಯಿ ಸಿಗ್ತಾ ಇಲ್ಲ ಅಂತ. ಈ ಕಡೆ ಕಿರಿಸು. ಹಾಕಿರಾ ಕೊಡ ಇಲ್ಲ.
Guys, ಈ ಸೂಟ್ ಕೇಸಲ್ಲಿ ಇಟ್ಟಿದ್ದು ನಾನು. ಈ ಸೂಟ್ ಕೇಸಲ್ಲಿ 10,000 ಅಂತ ಬರ್ದಿದ್ದೀನಿ. ಆಮೇಲೆ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಆಮೇಲೆ ಬರ್ದಿದ್ದೆ ನಾನು. ಗೈಸ್, ಚಿರು ಗೆದ್ದವನೇ. ಆಮೇಲೆ 1,500 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗ್ಬಿಡಿ. 1,500 ರೂಪಾಯಿ ಕೊಡ್ತಾ ಇದ್ದೀನಿ ಅವನಿಗೆ. ಇಲ್ಲೇ ಇದೆ, ತಗೊಳಪ್ಪ ಕಂದ. ಹೊಸ ನೋಟು ಗೈಸ್, ಪ್ರಿಂಟ್ ಹೊಡೆದಿರೋ. ಲೆಟ್ಸ್ ಗೋ. ಥ್ಯಾಂಕ್ ಯು.